60 ವರ್ಷದ ನಂತರ ನಿಮ್ಮ ಕಾಲುಗಳು ನಡೆಯಲಾಗದಷ್ಟು ದುರ್ಬಲವಾಗಿವೆಯೇ? ಮೆಟ್ಟಿಲು ಹತ್ತಲು ಅಥವಾ ಮನೆಯೊಳಗೆ ಸಣ್ಣದಾಗಿ ಅಡ್ಡಾಡಲು ಕೂಡ ಮೊಣಕಾಲು ನೋವು ಅಡ್ಡಿಯಾಗುತ್ತಿದೆಯೇ? ಬಹುಶಃ ನೀವು ಇದನ್ನು ವಯಸ್ಸಿನ ಸಹಜ ಪ್ರಕ್ರಿಯೆ ಅಥವಾ ದೇಹದ ದೌರ್ಬಲ್ಯ ಎಂದು ಭಾವಿಸಿರಬಹುದು. ಆದರೆ ಸತ್ಯವೇನೆಂದರೆ, ನಿಮ್ಮ ಕಾಲುಗಳ ಈ ದುಸ್ಥಿತಿಗೆ ಕಾರಣವಾಗುತ್ತಿರುವ ನಿಜವಾದ ಶತ್ರು ನಿಮ್ಮ ಅಡುಗೆ ಮನೆಯಲ್ಲೇ ಅಡಗಿದ್ದಾನೆ. ಹೌದು, ನೀವು ಪ್ರತಿದಿನ ಸೇವಿಸುವ 5 ಸಾಮಾನ್ಯ ಪದಾರ್ಥಗಳು ನಿಮ್ಮ ಮೂಳೆಗಳ ಅಡಿಪಾಯವನ್ನೇ ನಿಧಾನವಾಗಿ ಕೊರೆದು ಹಾಳು ಮಾಡುತ್ತಿವೆ. ಒಮ್ಮೆ ಯೋಚಿಸಿ, ಮುಪ್ಪು ಅಂದ್ರೆ ಕೇವಲ ಮುಖದಲ್ಲಿ ಬರುವ ಸುಕ್ಕುಗಳಲ್ಲ. ನಿಜವಾದ ಮುಪ್ಪು ಪ್ರಾರಂಭವಾಗುವುದು ಕಾಲುಗಳ ಶಕ್ತಿ ಕುಂದಿದಾಗ. ಯಾವ ದಿನ ನಿಮ್ಮ ಕಾಲುಗಳು ನಿಮ್ಮ ಮಾತನ್ನು ಕೇಳುವುದಿಲ್ಲವೋ ಅಂದೇ ನಿಮ್ಮ ಸ್ವಾತಂತ್ರ್ಯದ ಮಿತಿಗಳು ಆರಂಭವಾಗುತ್ತವೆ. ನಾವು 60ರ ಅಂಚನ್ನು ತಲುಪುತ್ತಿದ್ದಂತೆ ದೇಹದಲ್ಲಿನ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಮಟ್ಟ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಇದು ನೈಸರ್ಗಿಕವಾಗಿ ಮೂಳೆಗಳನ್ನು ದುರ್ಬಲಗೊಳಿಸುತ್ತದೆ. ಆದರೆ ಈ ಬದಲಾವಣೆಯ ಜೊತೆಗೆ ನಾವು ಅರಿವಿಲ್ಲದೆ ಸೇವಿಸುವ ಕೆಲವು ಆಹಾರ ಪದಾರ್ಥಗಳು ಈ ಪ್ರಕ್ರಿಯೆಯನ್ನು 10 ಪಟ್ಟು ವೇಗಗೊಳಿಸುತ್ತಿವೆ. ಅಂದರೆ ನಾವೇ ಸ್ವತಃ ನಮ್ಮ ಕೈಗಳಿಂದ ನಮ್ಮ ಮೂಳೆಗಳನ್ನು ಟೊಳ್ಳಾಗಿಸುವ ವಿಷವನ್ನು ಪ್ರತಿದಿನ ತಟ್ಟೆಗೆ ಬಡಿಸಿಕೊಳ್ಳುತ್ತಿದ್ದೇವೆ. ನಮ್ಮ ದೇಹದ ಇಡೀ ಭಾರವನ್ನು ಸಾಗಿಸುವ ಕಾಲುಗಳಿಗೆ ಈ ವಯಸ್ಸಿನಲ್ಲಿ ಅತ್ಯಂತ ಹೆಚ್ಚಿನ ಕಾಳಜಿ ಮತ್ತು ಶುದ್ಧವಾದ ಪೋಷಕಾಂಶಗಳ ಅಗತ್ಯವಿರುತ್ತದೆ. ಆದರೆ ನಾವು ಮಾಡುತ್ತಿರುವ ತಪ್ಪಾದ ಆಯ್ಕೆಗಳು ಆ ಪೋಷಕಾಂಶಗಳನ್ನು ದೇಹಕ್ಕೆ ಸಿಗದಂತೆ ತಡೆಯುತ್ತಿವೆ. ನೀವು ನಾಳೆಯೂ ನಿಮ್ಮ ಮೊಮ್ಮಕ್ಕಳೊಂದಿಗೆ ಪಾರ್ಕ್ನಲ್ಲಿ ಓಡಾಡಬೇಕು, ಯಾರ ಸಹಾಯವನ್ನು ಬಯಸದೆ ನಿಮ್ಮ ದೈನಂದಿನ ಕೆಲಸಗಳನ್ನು ನೀವೇ ಗಂಭೀರವಾಗಿ ಉತ್ಸಾಹದಿಂದ ಮಾಡಿಕೊಳ್ಳಬೇಕು ಎಂದು ಆಶಿಸುತ್ತಿದ್ದರೆ, ಈ 5 ವಸ್ತುಗಳನ್ನು ನಿಮ್ಮ ಅಡುಗೆ ಮನೆಯಿಂದಲೇ ನಿರ್ಮೂಲನೆ ಮಾಡಲೇಬೇಕು. ಈ 5 ವಸ್ತುಗಳು ಕೇವಲ ನೋವು ಕೊಡುವುದಿಲ್ಲ, ಬದಲಾಗಿ ಇವು ನಿಮ್ಮ ಮೊಣಕಾಲಿನ ಕೀಲುಗಳ ನಡುವಿನ ನೈಸರ್ಗಿಕ ಲೂಬ್ರಿಕೇಶನ್ ಅಥವಾ ಗ್ರೀಸ್ ಅನ್ನು ನಿಧಾನವಾಗಿ ಹೀರಿಹಾಕುವ ಶಕ್ತಿಯನ್ನು ಹೊಂದಿವೆ. ವಿಶೇಷವಾಗಿ ಆ 5ನೇ ವಸ್ತು ಎಷ್ಟು ಮಾರಕ ಅಂದ್ರೆ, ಅದು ಕೇವಲ ನಿಮ್ಮ ಶಕ್ತಿಯನ್ನು ಕಡಿಮೆ ಮಾಡುವುದಲ್ಲ, ರಾತ್ರೋರಾತ್ರಿ ನಿಮ್ಮ ಮೊಣಕಾಲಿನ ಕ್ಷಮತೆಯನ್ನು ಹಾಳು ಮಾಡುವ ಸಾಮರ್ಥ್ಯ ಹೊಂದಿದೆ. ಇದು ಕೇವಲ ಒಂದು ಎಚ್ಚರಿಕೆಯಲ್ಲ, ಇದು ನಿಮ್ಮ ಬದುಕಿನ ಗುಣಮಟ್ಟವನ್ನು ಉಳಿಸಿಕೊಳ್ಳುವ ಮಾರ್ಗ. ಇಂದಿನ ಈ ಸರಣಿಯಲ್ಲಿ ನಾವು ಆ 5 ಶತ್ರುಗಳು ಯಾವುವು, ಅವು ನಿಮ್ಮ ರಕ್ತನಾಳಗಳು ಮತ್ತು ಕೀಲುಗಳ ಮೇಲೆ ಹೇಗೆಲ್ಲ ರಹಸ್ಯವಾಗಿ ದಾಳಿ ಮಾಡುತ್ತಿವೆ ಎಂಬುದನ್ನು ಸವಿವರವಾಗಿ ಆಳವಾಗಿ ಅರ್ಥಮಾಡಿಕೊಳ್ಳೋಣ. ನಮ್ಮ ಕಾಲುಗಳ ಬಲವನ್ನು ಮರಳಿ ಪಡೆಯಲು ನಾವು ಮಾಡಬೇಕಾದ ಸಣ್ಣ ಆದರೆ ನಿರ್ಣಾಯಕ ಬದಲಾವಣೆಗಳು ನಮ್ಮ ಬದುಕನ್ನೇ ಹೇಗೆ ಬದಲಾಯಿಸುತ್ತವೆ ಎಂಬುದರ ಕಥೆ ಇಲ್ಲಿದೆ. ಬನ್ನಿ ಸ್ನೇಹಿತರೆ, ನಮ್ಮ ಮೊದಲ ಶತ್ರುವಿನ ಕಡೆಗೆ ಗಮನ ಹರಿಸೋಣ, ಅದೇ ಬಿಳಿಯುಪ್ಪು. ಉಪ್ಪಿಲ್ಲದೆ ಅಡುಗೆಯ ರುಚಿ ಇಲ್ಲ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ. ಆದರೆ 60ರ ನಂತರ ಈ ಉಪ್ಪೇ ನಿಮ್ಮ ಮೂಳೆಗಳ ಪಾಲಿಗೆ ನಿಧಾನಗತಿಯ ವಿಷವಾಗಿ ಪರಿಣಮಿಸುತ್ತದೆ ಎಂಬುದು ನಿಮಗೆ ಅರಿವಿದೆಯೇ? ನಾವು ಅತಿಯಾದ ಉಪ್ಪನ್ನು ಸೇವಿಸಿದಾಗ ಅದು ನಮ್ಮ ದೇಹದಲ್ಲಿ ಆಮ್ಲದಂತೆ ಕೆಲಸ ಮಾಡುತ್ತದೆ. ಇದು ಮೂಳೆಗಳಲ್ಲಿ ಅಡಗಿರುವ ಕ್ಯಾಲ್ಸಿಯಂ ಅನ್ನು ಕರಗಿಸಿ ಅದನ್ನು ಮೂತ್ರದ ಮೂಲಕ ದೇಹದಿಂದ ಹೊರಹಾಕುವಂತೆ ಮಾಡುತ್ತದೆ. ಒಮ್ಮೆ ಯೋಚಿಸಿ, ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಇಲ್ಲದಿದ್ದರೆ ಅವು ಕೇವಲ ಟೊಳ್ಳಾದ ಮರದ ಕಾಂಡದಂತೆ ಆಗುವುದಿಲ್ಲವೇ? ಅದಕ್ಕೆ ನಿಮಗೆ ಸಣ್ಣದಾಗಿ ಜಾರಿದರೂ ಮೂಳೆ ಮುರಿತವಾಗುವುದು, ಕಾಲುಗಳಲ್ಲಿ ನಿರಂತರ ಊತ ಕಾಣಿಸಿಕೊಳ್ಳುವುದು ಮತ್ತು ರಾತ್ರಿಯ ವೇಳೆ ಮೊಣಕಾಲಿನ ಕೆಳಭಾಗದಲ್ಲಿ ವಿವರಿಸಲಾಗದ ನೋವು ಉಂಟಾಗುವುದು. ಇವೆಲ್ಲವೂ ನಿಮ್ಮ ಅಡುಗೆ ಮನೆಯಲ್ಲಿರುವ ಈ ಬಿಳಿಯುಪ್ಪಿನ ಮಹಿಮೆ. ನನ್ನ ಸಲಹೆ ಇಷ್ಟೇ: ರುಚಿ ಬೇಕಿದ್ದರೆ ಸಾಮಾನ್ಯ ಬಿಳಿಯುಪ್ಪನ್ನು ಬಿಟ್ಟು ಸೈಂಧವ ಉಪ್ಪನ್ನು, ಹಿಮಾಲಯನ್ ಪಿಂಕ್ ಸಾಲ್ಟ್ ಬಳಸಿ ಮತ್ತು ಅಡುಗೆ ಮಾಡಿದ ನಂತರ ಮೇಲಿಂದ ಉಪ್ಪು ಹಾಕುವ ಆ ಹಳೆಯ ಅಭ್ಯಾಸವನ್ನು ಇಂದೇ ಸಂಪೂರ್ಣವಾಗಿ ಮರೆತುಬಿಡಿ. ಇನ್ನು 2ನೇ ಶತ್ರು, ಅದುವೇ ಸಿಹಿ. ನಾವೆಲ್ಲರೂ ಸಿಹಿ ಎಂದರೆ ಪ್ರೀತಿಪಡುತ್ತೇವೆ. ಆದರೆ 60ರ ನಂತರ ಸಕ್ಕರೆ ಕೇವಲ ಮಧುಮೇಹವನ್ನು ತರುವುದಿಲ್ಲ, ಬದಲಾಗಿ ಅದು ನಿಮ್ಮ ದೇಹದೊಳಗೆ ಇನ್ಫ್ಲಮೇಷನ್ ಅಥವಾ ನಿರಂತರ ಊತವನ್ನು ಉಂಟುಮಾಡುತ್ತದೆ. ನೀವು ಸಿಹಿ ತಿಂಡಿಗಳನ್ನು ಹೆಚ್ಚಾಗಿ ಸೇವಿಸಿದಾಗ ಅಥವಾ ಟೀ ಕಾಫಿಯಲ್ಲಿ ಅತಿಯಾದ ಸಕ್ಕರೆ ಹಾಕಿದಾಗ ಅದು ನಿಮ್ಮ ಮೊಣಕಾಲಿನ ಕೀಲುಗಳ ಮೇಲೆ ನೇರವಾದ ಪ್ರಹಾರ ಮಾಡುತ್ತದೆ. ನಿಮ್ಮ ಕಾಲುಗಳಲ್ಲಿ ಆಗಾಗ ಜುಮ್ ಜುಮ್ ಎನ್ನುವ ಅನುಭವ ಆಗುತ್ತಿದೆಯೇ? ನರಗಳು ದುರ್ಬಲಗೊಳ್ಳುತ್ತಿವೆ ಎಂದು ಅನಿಸುತ್ತಿದೆಯೇ? ಇದು ಹೆಚ್ಚಾಗಿ ಈ ಸಕ್ಕರೆಯ ಪರಿಣಾಮವೇ ಆಗಿರುತ್ತದೆ. ಸಕ್ಕರೆಯು ರಕ್ತ ಪರಿಚಲನೆಯನ್ನು ನಿಧಾನಗೊಳಿಸುತ್ತದೆ. ಇದರಿಂದ ನಿಮ್ಮ ಕಾಲುಗಳಿಗೆ ಅಗತ್ಯವಾದ ಪೋಷಣೆ ತಲುಪುವುದಿಲ್ಲ. ನಿಮ್ಮ ನಾಲಿಗೆಯ ಒಂದು ಕ್ಷಣದ ರುಚಿಗಾಗಿ ನೀವು ಆಸೆಪಡುವ ಸಿಹಿ ನಿಮ್ಮ ಮುಪ್ಪಿನ ದಿನಗಳಲ್ಲಿ ಹಲವು ವರ್ಷಗಳಷ್ಟು ಭಾರವಾಗಿ ಪರಿಣಮಿಸಬಹುದು. ಸಿಹಿಯ ಆಸೆ ಇದ್ದರೆ ಅತಿಯಾದ ಸಕ್ಕರೆಗೆ ಬದಲಾಗಿ ಅತಿ ಅಲ್ಪ ಪ್ರಮಾಣದ ಬೆಲ್ಲ ಅಥವಾ ಜೇನುತುಪ್ಪವನ್ನು ಬಳಸಿ. ಆದರೆ ನೆನಪಿಡಿ, ಅತಿಯಾದರೆ ಅಮೃತವೂ ವಿಷವೇ. ನಿಮ್ಮ ಆರೋಗ್ಯವೇ ಅತಿದೊಡ್ಡ ಸುಖ, ಅದನ್ನು ಈ ಸಣ್ಣ ಸಕ್ಕರೆಯ ಕಣಗಳಿಗಾಗಿ ಬಿಟ್ಟುಕೊಡಬೇಡಿ. ಈಗ 3ನೇ ಶತ್ರುವಿನ ಬಗ್ಗೆ ಮಾತನಾಡೋಣ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕರಿದ ಪದಾರ್ಥಗಳು.
ಸಮೋಸ, ಕಚೋರಿ, ಪಕೋಡಾ ಇವುಗಳ ಹೆಸರು ಕೇಳಿದರೇನೇ ಬಾಯಲ್ಲಿ ನೀರೂರುತ್ತದೆ, ಹೌದಲ್ಲವೇ? ಆದರೆ 60ರ ನಂತರ ಇವು ನಿಮ್ಮ ಮೊಣಕಾಲುಗಳಿಗೆ ಫೆವಿಕ್ವಿಕ್ನಂತೆ ಕೆಲಸ ಮಾಡುತ್ತವೆ. ಈ ಕರಿದ ಪದಾರ್ಥಗಳಲ್ಲಿರುವ ಟ್ರಾನ್ಸ್ ಫ್ಯಾಟ್ ನಿಮ್ಮ ಕೀಲುಗಳ ನಡುವಿನ ನೈಸರ್ಗಿಕ ಲೂಬ್ರಿಕೇಶನ್ ಅನ್ನು ಒಣಗಿಸಿ ಅವುಗಳನ್ನು ಜಾಮ್ ಮಾಡುತ್ತವೆ. ತೂಕ ಹೆಚ್ಚಾಗುವುದು ಮಾತ್ರವಲ್ಲದೆ ಇವು ದೇಹದಲ್ಲಿ ಯೂರಿಕ್ ಆಸಿಡ್ ಮಟ್ಟವನ್ನು ಹೆಚ್ಚಿಸಿ ಕೀಲುಗಳಲ್ಲಿ ವಿಪರೀತ ನೋವು ಮತ್ತು ಉರಿಯೂತವನ್ನು ಆಹ್ವಾನಿಸುತ್ತವೆ. ನಿಮ್ಮ ಮೊಣಕಾಲುಗಳಿಂದ ನಡೆಯುವಾಗ ಕಟ್ ಎಂಬ ಶಬ್ದ ಬರುತ್ತಿದೆಯೇ? ಹಾಗಿದ್ದರೆ ಅರ್ಥಮಾಡಿಕೊಳ್ಳಿ, ಆ ಕರಿದ ಪದಾರ್ಥಗಳು ನಿಮ್ಮ ಕೀಲುಗಳ ಗ್ರೀಸನ್ನು ಅಳಿಸಿಹಾಕುತ್ತಿವೆ. ಇಂದಿನಿಂದ ಮಾರುಕಟ್ಟೆಯ ಕರಿದ ತಿಂಡಿಗಳಿಗೆ ವಿದಾಯ ಹೇಳಿ. ಮನೆಯಲ್ಲಿ ತಯಾರಿಸಿದ ಹಗುರವಾದ, ಬೇಯಿಸಿದ ಆಹಾರವೇ ನಿಮ್ಮ ನಿಜವಾದ ಔಷಧಿ. ಇನ್ನೂ 4ನೇ ಶತ್ರು, ನಾವು ಅರಿವಿಲ್ಲದೆ ನಿರ್ಲಕ್ಷಿಸುವ ಫ್ರಿಡ್ಜ್ನ ತಣ್ಣನೆಯ ನೀರು. ಆಯುರ್ವೇದದ ದೃಷ್ಟಿಕೋನದಲ್ಲಿ ನೋಡಿದರೆ ವಯಸ್ಸಾದಂತೆ ನಮ್ಮ ದೇಹದಲ್ಲಿ ವಾತದೋಷಗಳು ಹೆಚ್ಚಾಗುತ್ತವೆ. ಫ್ರಿಡ್ಜ್ನ ತಣ್ಣನೆಯ ನೀರನ್ನು ಕುಡಿದಾಗ ಅಥವಾ ತಣ್ಣನೆಯ ಗುಣದ ಆಹಾರವನ್ನು ಸೇವಿಸಿದಾಗ ಅದು ನಮ್ಮ ಕೀಲುಗಳಲ್ಲಿ ತೀವ್ರವಾದ ಬಿಗಿತವನ್ನು ಸ್ಟಿಫ್ನೆಸ್ ಉಂಟುಮಾಡುತ್ತದೆ. ಬೆಳಗ್ಗೆ ಎದ್ದು ನೆಲದ ಮೇಲೆ ಕಾಲು ಇಡಲಾಗದೆ ನೋವಾಗುತ್ತಿದೆಯೇ? ಸಂಜೆ ವೇಳೆ ಕಾಲುಗಳು ಬಿಗಿಯಾಗಿ ಚಲನೆ ಕಷ್ಟವಾಗುತ್ತಿದೆಯೇ? ಇದಕ್ಕೆ ಒಂದು ಪ್ರಮುಖ ಕಾರಣ ನಿಮ್ಮ ದೇಹದ ಆಂತರಿಕ ಉಷ್ಣತೆ ಕಡಿಮೆಯಾಗುತ್ತಿರುವುದು. 60ರ ನಂತರ ಉಗುರುಬೆಚ್ಚನೆಯ ನೀರು ಕುಡಿಯುವ ಅಭ್ಯಾಸವನ್ನು ಜೀವನದ ಭಾಗ ಮಾಡಿಕೊಳ್ಳಿ. ಈ ಚಿಕ್ಕ ಬದಲಾವಣೆ ನಿಮ್ಮ ಕೀಲುಗಳ ಲೂಬ್ರಿಕೇಶನ್ ಅನ್ನು ಕಾಪಾಡುತ್ತದೆ ಮತ್ತು ರಕ್ತ ಪರಿಚಲನೆಯನ್ನು ವೇಗಗೊಳಿಸಿ ನರಗಳಿಗೆ ಹೊಸ ಚೈತನ್ಯವನ್ನು ನೀಡುತ್ತದೆ. ಈಗ ನಾವು 5ನೇ ಮತ್ತು ಅತ್ಯಂತ ಅಪಾಯಕಾರಿ ಶತ್ರುವಿನ ಬಗ್ಗೆ ಮಾತನಾಡೋಣ. ಇದುವೇ ಇಂದಿನ ಕಾಲದ ಪ್ಯಾಕೆಟ್ ಸಂಸ್ಕೃತಿ ಅಥವಾ ಪ್ರಾಸೆಸ್ಡ್ ಫುಡ್ಸ್. ಬಿಸ್ಕೆಟ್, ನಮಕೀನ್, ಇನ್ಸ್ಟಂಟ್ ನೂಡಲ್ಸ್, ಡಬ್ಬದಲ್ಲಿ ಬರುವ ಜ್ಯೂಸ್ಗಳು ಇವುಗಳನ್ನು ನಾವು ಎಷ್ಟೋ ಬಾರಿ ಅನುಕೂಲಕರ ಎಂದುಕೊಂಡು ಬಳಸುತ್ತೇವೆ. ಆದರೆ ನಿಮಗೆ ಗೊತ್ತೇ, ಈ ಪದಾರ್ಥಗಳನ್ನು ತಿಂಗಳುಗಟ್ಟಲೆ ಹಾಳಾಗದಂತೆ ಮಾಡಲು ಇವುಗಳಲ್ಲಿ 10 ರಾಸಾಯನಿಕಗಳನ್ನು ಮತ್ತು ಪ್ರಿಸರ್ವೇಟಿವ್ಗಳನ್ನು ಬೆರೆಸಲಾಗುತ್ತದೆ. ಈ ರಾಸಾಯನಿಕಗಳು ನೇರವಾಗಿ ನಿಮ್ಮ ಮೂಳೆಗಳ ಸಾಂದ್ರತೆಯನ್ನು, ಬೋನ್ ಡೆನ್ಸಿಟಿ ಕಡಿಮೆ ಮಾಡುತ್ತವೆ. ಇವು ನಿಮ್ಮ ದೇಹಕ್ಕೆ ಪೋಷಣೆ ನೀಡುವುದಿಲ್ಲ, ಬದಲಾಗಿ ಗೆದ್ದಲಿನಂತೆ ನಿಧಾನವಾಗಿ ನಿಮ್ಮ ಕಾಲುಗಳ ಶಕ್ತಿಯನ್ನು ಒಳಗಿನಿಂದಲೇ ತಿಂದುಹಾಕುತ್ತವೆ. ಇವುಗಳನ್ನು ತಿನ್ನುವುದು ಎಂದರೆ ನಿಮ್ಮ ದೇಹದೊಳಗೆ ರೋಗಗಳನ್ನು ಆಹ್ವಾನಿಸುವುದು ಎಂದರ್ಥ. ಆದ್ದರಿಂದ ದಯವಿಟ್ಟು ಈ ಪ್ಯಾಕೆಟ್ ವಸ್ತುಗಳನ್ನು ಇಂದೇ ಕಸದ ಬುಟ್ಟಿಗೆ ಎಸೆಯಿರಿ. ಆದರೆ ಸ್ನೇಹಿತರೆ, ಈಗ ಪ್ರಶ್ನೆ ಉದ್ಭವಿಸುತ್ತದೆ, ಹಾಗಾದರೆ ನಾವು ತಿನ್ನಬೇಕಾದದ್ದು ಏನು? ಬಲಿಷ್ಠ ಕಾಲುಗಳಿಗಾಗಿ ಪ್ರಕೃತಿ ನಮಗೆ ಅಮೂಲ್ಯವಾದ ದಾನವನ್ನು ನೀಡಿದೆ, ನಾವು ಅದನ್ನು ಬಳಸಿಕೊಳ್ಳಬೇಕು ಅಷ್ಟೇ. ಮೊದಲನೆಯದಾಗಿ, ಪ್ರತಿದಿನ 1 ಲೋಟ ಅರಿಶಿನ ಹಾಲು ಅಥವಾ ಮೊಸರು ಸೇವಿಸಿ. ಇದು ದೇಹದಲ್ಲಿನ ಆಂತರಿಕ ಊತವನ್ನು ಕಡಿಮೆ ಮಾಡಿ ಮೂಳೆಗಳನ್ನು ಗಟ್ಟಿಯಾಗಿಸುತ್ತದೆ. ಎರಡನೆಯದಾಗಿ, ತಾಜಾ ಹಸಿರು ತರಕಾರಿಗಳು ಮತ್ತು ಬೇಳೆಕಾಳುಗಳನ್ನು ನಿಮ್ಮ ಆಹಾರದ ಅವಿಭಾಜ್ಯ ಅಂಗವಾಗಿಸಿಕೊಳ್ಳಿ. ಮೂರನೆಯದಾಗಿ, ಬೆಳಿಗ್ಗೆ ಕನಿಷ್ಠ 15 ನಿಮಿಷಗಳ ಕಾಲ ಸೂರ್ಯನ ಬಿಸಿಲಿನಲ್ಲಿ ಇರಿ, ಏಕೆಂದರೆ ವಿಟಮಿನ್ ಡಿ ಇಲ್ಲದೆ ನೀವು ಎಷ್ಟೇ ಕ್ಯಾಲ್ಸಿಯಂ ಸೇವಿಸಿದರೂ ಅದು ನಿಮ್ಮ ಮೂಳೆಗಳಿಗೆ ತಲುಪುವುದಿಲ್ಲ. ಮೂಳೆಗಳು ಕಲ್ಲಿನಂತೆ ಗಟ್ಟಿಯಾಗಬೇಕೆಂದರೆ ವಿಟಮಿನ್ ಡಿ ಅನಿವಾರ್ಯ. 4ನೆಯದಾಗಿ, ನಿಮ್ಮ ಮುಷ್ಟಿಯಷ್ಟು ಪ್ರಮಾಣದ ಒಣಹಣ್ಣುಗಳನ್ನು, ಮುಖ್ಯವಾಗಿ ವಾಲ್ನಟ್, ಅಕ್ರೋಟ್ ಮತ್ತು ಬಾದಾಮಿಯನ್ನು ಪ್ರತಿದಿನ ಸೇವಿಸಿ. ಇವುಗಳಲ್ಲಿರುವ ಒಮೆಗಾ 3 ಕೊಬ್ಬಿನಾಮ್ಲಗಳು ನಿಮ್ಮ ಕೀಲುಗಳಿಗೆ ನೈಸರ್ಗಿಕವಾದ ಗ್ರೀಸ್ ಒದಗಿಸುತ್ತವೆ. ಇದು ಕೇವಲ ಆಹಾರವಲ್ಲ, ಇದು ನಿಮ್ಮ ಬದುಕಿನ ಬುನಾದಿಯನ್ನು ಭದ್ರಗೊಳಿಸುವ ಅಡಿಪಾಯ. ಇಷ್ಟು ಹೊತ್ತು ನಾವು ನಮ್ಮ ಅಡುಗೆ ಮನೆಯಲ್ಲಿ ಅಡಗಿರುವ 5 ಶತ್ರುಗಳ ಬಗ್ಗೆ ಮತ್ತು ಅವು ನಮ್ಮ ಮೂಳೆಗಳನ್ನು ಹೇಗೆ ಟೊಳ್ಳಾಗಿಸುತ್ತಿವೆ ಎಂಬುದರ ಬಗ್ಗೆ ಆಳವಾಗಿ ಚರ್ಚಿಸಿದೆವು. ಈಗ ಕೊನೆಯದಾಗಿ, ಇವೆಲ್ಲಕ್ಕೂ ಮೀರಿ ನಾವು ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳಬೇಕಾದ ಅತ್ಯಂತ ಪ್ರಮುಖವಾದ ಅಂಶಗಳ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ನೆನಪಿಡಿ, ನಮ್ಮ ಕಾಲುಗಳು ಕೇವಲ ನಡೆಯುವ ಸಾಧನಗಳಲ್ಲ, ಅವು ನಮ್ಮ ಸ್ವಾವಲಂಬನೆಯ ಜೀವಂತ ಸಂಕೇತ. ಯಾವ ದಿನ ನಾವು ಇತರರ ಆಸರೆಯನ್ನು ಅವಲಂಬಿಸುತ್ತೇವೋ ಅಂದು ದೈಹಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿಯೂ ನಮ್ಮ ಆತ್ಮವಿಶ್ವಾಸ ಕುಸಿಯತೊಡಗುತ್ತದೆ. ಆ ಪರಿಸ್ಥಿತಿ ಬರುವ ಮುನ್ನವೇ ಎಚ್ಚೆತ್ತುಕೊಳ್ಳುವುದು ಜಾಣತನ. ನಿಮ್ಮ ದೇಹದ ತೂಕದ ಮೇಲೆ ನಿಗಾ ಇಡಿ. ವಿಜ್ಞಾನ ಹೇಳುತ್ತದೆ, ನಿಮ್ಮ ದೇಹದ ತೂಕದ ಹೆಚ್ಚಳವೇ ನಿಮ್ಮ ಮೊಣಕಾಲುಗಳ ಅತಿ ದೊಡ್ಡ ಶತ್ರು. 1 ಕೆಜಿ ತೂಕ ಹೆಚ್ಚಾದರೆ ನಿಮ್ಮ ಮೊಣಕಾಲುಗಳ ಮೇಲೆ 4 ಕೆಜಿ ಹೆಚ್ಚಿನ ಭಾರ ಬೀಳುತ್ತದೆ. ಅಂದರೆ ನೀವು ಅತಿಯಾದ ತೂಕವನ್ನು ಹೊತ್ತಿದ್ದೀರಿ, ಅಂದ್ರೆ ನಿಮ್ಮ ಕಾಲುಗಳನ್ನು ನೀವು ಪ್ರತಿ ಹೆಜ್ಜೆಯಲ್ಲೂ ಹಿಂಸಿಸುತ್ತಿದ್ದೀರಿ ಎಂದರ್ಥ. ದಿನಕ್ಕೆ ಕನಿಷ್ಠ 20 ನಿಮಿಷಗಳ ಕಾಲ ನಿಧಾನವಾದ ನಡಿಗೆಯನ್ನು ರೂಢಿಸಿಕೊಳ್ಳಿ. ಇದು ನಿಮ್ಮ ಕೀಲುಗಳಿಗೆ ರಕ್ತ ಪರಿಚಲನೆಯನ್ನು ಹೆಚ್ಚಿಸಿ ಅವುಗಳನ್ನು ಕ್ರಿಯಾಶೀಲವಾಗಿ ಇಡುತ್ತದೆ. ನಮ್ಮ ಈ ದೀರ್ಘ ಪ್ರಯಾಣದಲ್ಲಿ ನಾವು ಕಲಿತ ಸತ್ಯ ಒಂದೇ: ಬದಲಾವಣೆ ಎನ್ನುವುದು ಹೊರಗಿನಿಂದ ಬರುವುದಿಲ್ಲ,
ಅದು ನಮ್ಮ ತಟ್ಟೆಯಿಂದಲೇ ಪ್ರಾರಂಭವಾಗಬೇಕು. ನೀವು ಸೇವಿಸುವ ಆಹಾರವೇ ನಿಮ್ಮ ನಾಳಿನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನಿಮ್ಮ ಮೊಮ್ಮಕ್ಕಳೊಂದಿಗೆ ಓಡಿ ಆಡುವ ದಿನಗಳು ಇನ್ನೂ ಮುಗಿದಿಲ್ಲ. ಆ ದಿನಗಳನ್ನು ಮರಳಿ ಪಡೆಯುವ ಶಕ್ತಿ ನಿಮ್ಮ ಕೈಯಲ್ಲೇ ಇದೆ. ಇಂದೇ ಆ 5 ವಸ್ತುಗಳನ್ನು ನಿಮ್ಮ ಅಡುಗೆ ಮನೆಯಿಂದ ದೂರವಿಡಿ. ಪ್ರಕೃತಿಯತ್ತ ಮುಖ ಮಾಡಿ ಮತ್ತು ನಿಮ್ಮ ಆರೋಗ್ಯದ ಜವಾಬ್ದಾರಿಯನ್ನು ನೀವೇ ವಹಿಸಿಕೊಳ್ಳಿ. ಈ ಸರಣಿಯ ಮೂಲಕ ನಾನು ನಿಮ್ಮಲ್ಲಿ ಜಾಗೃತಿ ಮೂಡಿಸಲು ಪ್ರಯತ್ನಿಸಿದ್ದೇನೆ. ಒಂದು ವೇಳೆ ಈ ಮಾತುಗಳು ನಿಮ್ಮ ಹೃದಯವನ್ನು ಸ್ಪರ್ಶಿಸಿದ್ದರೆ, ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಈ ವಿಷಯವನ್ನು ತಿಳಿಸಿ. ಏಕೆಂದರೆ ಆರೋಗ್ಯವೇ ಭಾಗ್ಯ, ಅದಕ್ಕಿಂತ ದೊಡ್ಡ ಆಸ್ತಿ ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ನಿಮ್ಮ ನಗುವಿನ ಹಿಂದೆ ನಿಮ್ಮ ಕಾಲುಗಳ ಬಲವಿರಲಿ. ನಿಮ್ಮ ಬದುಕಿನುದ್ದಕ್ಕೂ ನೀವು ಸ್ವತಂತ್ರವಾಗಿ ನಡೆಯುವಂತಾಗಲಿ ಎಂದು ಹಾರೈಸುತ್ತೇನೆ. ಇಂತಹ ಮತ್ತಷ್ಟು ಆಳವಾದ ಅರ್ಥಪೂರ್ಣವಾದ ಜೀವನ ಪಾಠಗಳಿಗಾಗಿ ಮತ್ತು ಕೌಟುಂಬಿಕ ಸತ್ಯಗಳಿಗಾಗಿ ನಮ್ಮ D&S ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಆರೋಗ್ಯವಾಗಿರಿ, ಸಕಾರಾತ್ಮಕವಾಗಿ ಯೋಚಿಸಿ ಮತ್ತು ಧನ್ಯವಾದಗಳು.